ಲೋಕಸಭಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆ ಚಿಂತನೆ ಮಾಡ್ತಾ ಇದೆ ಅನ್ನೋದು ಯಾರಿಂದ ಕೂಡ ಅರಿಯೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಒಂದು ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ಒಂದು ಕ್ಷೇತ್ರ ಬದಲಾಗುತ್ತಾ ಲೆಕ್ಕಾಚಾರ ಅನ್ನೋ ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಹಾಗಾದ್ರೆ ಯಾವ ಕ್ಷೇತ್ರ? ಒಂದು ಜಿದ್ದಾಜಿದ್ದಿ ಕ್ಷೇತ್ರ, ಕೋಲಾಹಲ ಎಬ್ಬಿಸುತ್ತಾ ರಾಜಕೀಯ ತಂತ್ರ. ಆ ಒಂದು ಕ್ಷೇತ್ರದಲ್ಲಿ ಬದಲಾವಣೆ ಅಂದ್ರೆ ಅಂತಿಂತ ಬದಲಾವಣೆ ಅಲ್ಲ, ಭಾರಿ ಬದಲಾವಣೆ ಆಗಿದ್ದಾಗ್ಲಿ ಎಂಬ ನಿರ್ಧಾರಕ್ಕೆ ಬಂದರ. ಹಾಗಾದ್ರೆ ಬಿಜೆಪಿಯ ಅಗ್ರಜರು ಬ್ರೇಕಿಂಗ್ ಸುದ್ದಿ ಕೊಡೋದಕ್ಕೆ ರೆಡಿ ಆಯ್ತಾ? ಆ ಪ್ರತಿಷ್ಠಿತ ಕ್ಷೇತ್ರ ಯಾವುದು? ಆ ಪ್ರತಿಷ್ಠಿತ ಕ್ಷೇತ್ರ ಹಲವು ಅಚ್ಚರಿಗಳಿಗೆ ಸಾಕ್ಷಿಯಾದಂತಹ ನೆಲ. ರಾಜ್ಯ ರಾಜಕಾರಣದಲ್ಲಿ ತನ್ನದೇ ಆದಂತಹ ಹಿಡಿತ ಹೊಂದಿರುವಂತಹ ಕ್ಷೇತ್ರ ಕೂಡ ಹೌದು. ಸೊ ಆ ಕ್ಷೇತ್ರದಲ್ಲಿ ಬಿಜೆಪಿ ಅತಿ ದೊಡ್ಡ ಎಕ್ಸ್ಪೆರಿಮೆಂಟ್ಗೆ ರೆಡಿ ಆಗ್ತಾ ಇದೆಯಂತೆ. ವೇದಿಕೆ ಸಿದ್ಧ ಆಗಿದೆ. ಅದಕ್ಕೆ ಬೇಕಾಗಿರೋ ರೀತಿ ಅಭ್ಯರ್ಥಿಯನ್ನ ಫೀಲ್ಡ್ ಮಾಡಿ ಎಲ್ಲರ ರಾಜಕೀಯ ಲೆಕ್ಕಾಚಾರವನ್ನ ತಲೆ ಕೆಳಗಾಗಿಸುತ್ತಾ ಬಿಜೆಪಿ ಹೈಕಮಾಂಡ್ ನ ಕ್ಯಾಲ್ಕುಲೇಷನ್ ಅನ್ನೋ ಕುತೂಹಲ ಕೂಡ ಇದ್ದೇ ಇದೆ. ಆ ಒಂದು ಕ್ಷೇತ್ರದಲ್ಲಿ ಈ ಬದಲಾವಣೆಯ ಗಾಳಿ ಬೀಸುತ್ತಾ. ಹಾಗಾದ್ರೆ ಅಲ್ಲಿರುವಂತಹ ಹಾಲಿಗಳ ಪರಿಸ್ಥಿತಿ ಏನು? ಅವರ ವಿಚಾರದಲ್ಲಿ ಆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಕಾರಣ ಏನು? ಜೊತೆಗೆ ಬಿಜೆಪಿ ಹೈಕಮಾಂಡ್ ನ ತಲೆಯಲ್ಲಿರುವಂತಹ ಅಭ್ಯರ್ಥಿ ಫೀಲ್ಡ್ ಇಳಿಯೋದಕ್ಕೆ ಒಪ್ಪಿಕೊಳ್ತಾರಾ? ಈ 4 ಪ್ರಶ್ನೆಗಳಿಗೆ ಉತ್ತರ ಕೂಡ ನೋಡ್ತಾ ಹೋಗೋಣ. ಸೊ ಗಮನಿಸ್ತಾ ಇದ್ವಿ, ಒಂದು ಜಿದ್ದಾಜಿದ್ದಿನ ಕ್ಷೇತ್ರ ಕೋಲಾಹಲವನ್ನ ಎಬ್ಬಿಸುತ್ತಾ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ. ಆ ಕ್ಷೇತ್ರದಲ್ಲಿ ಬದಲಾವಣೆಯ ಗಾಳಿ ಬೀಸ್ಲಿ ಅನ್ನೋದು ಬಿಜೆಪಿ ಹೈಕಮಾಂಡ್ ನ ಮಾತುಕತೆಯಂತೆ. ಸೊ ಯಾವುದು ಆ ಕ್ಷೇತ್ರ? ಯಾರು ಆ ಹಾಲಿಗಳ ಬದಲಾಗಿ ಬಿಜೆಪಿ ಹೈಕಮಾಂಡ್ ನ ನೀಲನಕ್ಷೆಯಲ್ಲಿ ಇರುವಂತಹ ಕ್ಯಾಂಡಿಡೇಟು? ಏನಾಗುತ್ತೆ ಒಂದು ವೇಳೆ ಬಿಜೆಪಿ ಹೈಕಮಾಂಡ್ ಅಂದುಕೊಂಡಂತೆ ಆ ಕ್ಯಾಂಡಿಡೇಟ್ ಅನ್ನ ಇಳಿಸಿದ್ರೆ ಅಖಾಡಕ್ಕೆ? ಹೇಗೆ ರಾಜಕೀಯ ಚಿತ್ರಣ ಬದಲಾಗುತ್ತೆ? ಪರ್ಮುಟೇಷನ್ ಕಾಂಬಿನೇಷನ್ ಯಾವ ರೀತಿ ವರ್ಕೌಟ್ ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯೋಚನೆ ಮಾಡ್ತಾ ಇದೆ? ಡೀಟೇಲ್ಸ್ ಅನ್ನ ನಾವು ನೋಡ್ತಾ ಹೋಗೋಣ. ಒಂದೊಂದಾಗೆ ಹೇಳ್ತೀನಿ. ಮತ್ತೆ ಬದಲಾವಣೆಗೆ ಮನಸ್ಸು ಮಾಡಿದೆ ಬಿಜೆಪಿ ಹೈಕಮಾಂಡ್ ಅಂತ ನಾವೇ ಹೇಳ್ತಾ ಇದ್ವಿ. ಬಟ್ ಅದರ ಹಿಂದಿನ ಉದ್ದೇಶ ಏನು? ಆ ಪ್ರಶ್ನೆಗೂ ಕೂಡ ಉತ್ತರವನ್ನ ನಾವು ಹೇಳ್ತೀವಿ. ಜೊತೆಗೆ ಯಾಕೆ ಆ ಹಾಲಿ ಸಂಸದರಿಗೆ ಟಿಕೆಟ್ ಬೇಡ ಅನ್ನೋ ನಿರ್ಧಾರಕ್ಕೆ ಬರಲಾಗ್ತಾ ಇದೆ? ಅದರ ಹಿಂದಿರುವಂತಹ ಲೆಕ್ಕಾಚಾರ ಏನು? ಈ ಬಗ್ಗೆ ಕೂಡ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಡೋಲಾಯಮಾನ ಸ್ಥಿತಿಯಲ್ಲಿ ಯಾವ ರಾಜಕಾರಣಿಯ ಭವಿಷ್ಯ ಇದೆ? ಹಾಗಾದ್ರೆ ಈ ಪ್ರಶ್ನೆಗೂ ಕೂಡ ಉತ್ತರವನ್ನ ಕೊಡ್ತೀವಿ. ನೋಡಿ, ಹೈ ವೋಲ್ಟೇಜ್ ಕ್ಷೇತ್ರಗಳು ಅಂತ ನಾವು ತೆಗೆದುಕೊಂಡಾಗ ಲೋಕಸಭೆಯಲ್ಲಿ ಸಾಮಾನ್ಯವಾಗಿ ಟಾಪ್ 5 ನಲ್ಲಿ ಈ ಕ್ಷೇತ್ರ ಬರುತ್ತೆ. ಆ ಕ್ಷೇತ್ರದ ಡೆವಲಪ್ಮೆಂಟ್ ನ ವಿಚಾರ ಇರ್ಬೋದು, ಅಭ್ಯರ್ಥಿಯ ವಿಚಾರ ಇರ್ಬೋದು, ಹಾಲಿ ಸಂಸದರ ವಿಚಾರ ಇರ್ಬೋದು. ಶಾಕ್ 1000 ವೋಲ್ಟ್ ಶಾಕ್. ಹಾಲಿ ಸಂಸದರಿಗೆ ಶಾಕ್ ಕೊಡೋದಕ್ಕೆ, ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಈ ಮೂಲಕ ಬಿಜೆಪಿ ಹೈಕಮಾಂಡ್ ಮುಂದಾಗ್ತಾ ಇದೆಯಾ? ಹಾಗಾದ್ರೆ ಯಾವ ಕ್ಷೇತ್ರ ಅದು? ಯಾರಿಗೆ ಟಿಕೆಟ್ ಅನುಮಾನ? ಕೆಲವೇ ಕ್ಷಣಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಡೀಟೇಲ್ ಅನ್ನ ಕೊಡುತ್ತೆ. ಬಿಜೆಪಿ ಹೈಕಮಾಂಡ್ ಮನಸ್ಸಿನಲ್ಲಿರುವಂತಹ ಆ ಅಭ್ಯರ್ಥಿ ಯಾರು? ಜೊತೆಗೆ ಈಗಿರುವಂತಹ ಹಾಲಿ ಸಂಸದರಿಗೆ ಟಿಕೆಟ್ ಯಾಕೆ ನಿರಾಕರಣೆ? ಆ ಬಗ್ಗೆ ಕೂಡ ಡೀಟೇಲ್ಸ್ ಅನ್ನ ನಾವು ನೋಡ್ತಾ ಹೋಗೋಣ. ಒಂದಂತೂ ಬಹಳ ಸ್ಪಷ್ಟ ಆಗ್ತಾ ಇದೆ, ಈ ಕ್ಷೇತ್ರ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಬಿಜೆಪಿಗೂ ಇದೆ, ಈ ಕಡೆಗೆ ಕಾಂಗ್ರೆಸ್ಗೂ ಇದೆ. ಮತ್ತೆ ಇನ್ನೊಂದು ನಾನು ಹೇಳ್ತಾ ಇದ್ದೆ, ಹಲವು ಅಚ್ಚರಿಗಳಿಗೆ ಸಾಕ್ಷಿಯಾದಂತಹ ಕ್ಷೇತ್ರ ಕೂಡ ಹೌದು ಇದು. ರಾಜಕೀಯದಲ್ಲಿ ತನ್ನದೇ ಆದಂತಹ ಹೆಸರು ಈ ಕ್ಷೇತ್ರಕ್ಕಿದೆ. ಬೀಟ್ ಅಭಿವೃದ್ಧಿ, ಬೀಟ್ ರಾಜಕಾರಣ, ಎರಡೂ ವಿಚಾರದಲ್ಲಿ ಕೂಡ ಅತ್ಯಂತ ಜಿದ್ದಾಜಿದ್ದಿನ ಕ್ಷೇತ್ರ. ಗೆಲ್ಲಲೇಬೇಕು ಅನ್ನೋ ಧಾವಂತ ಬಿಜೆಪಿ ಹಾಗೂ ಕಾಂಗ್ರೆಸ್ಗೆ ಇದ್ದೇ ಇದೆ ಇಲ್ಲಿ. ಬಟ್ ಇಲ್ಲಿ ಪ್ರಯೋಗ ಯಾಕೆ ನಾವು ಮಾಡಬಾರ್ದು?
ಹೊಸಬರಿಗೆ ಅವಕಾಶವನ್ನ ಯಾಕೆ ನಾವು ಮಾಡಿಕೊಡಬಾರದು ಡಿಸ್ಪೈಟ್ ಆಫ್ ಹಾಲಿ ಸಂಸದರ ಉತ್ತಮ ಕೆಲಸ. ಹಾಗಾದ್ರೆ ಹಾಲಿ ಸಂಸದರಿಗೆ ಏನ್ ಅಕೊಮೋಡೇಟ್ ಮಾಡ್ತಾರೆ, ಯಾವ ರೀತಿ ಅವರನ್ನ ಒಪ್ಪಿಸ್ತಾರೆ, ಇದಕ್ಕೆ ಹಾಲಿ ಸಂಸದರು ಒಪ್ಪಿಕೊಳ್ತಾರಾ, ಈ ಪ್ರಶ್ನೆ ಕೂಡ ಇದೆ. ನಾವು ಹೇಳ್ತಾ ಇದ್ವಿ ಬಿಜೆಪಿ ತನ್ನ ಫಸ್ಟ್ ಲಿಸ್ಟ್ ನಲ್ಲೇ ಈ ಬಗ್ಗೆ ಮುನ್ಸೂಚನೆ ಕೊಟ್ಟಿದೆ. ಮುನ್ಸೂಚನೆ ಏನ್ ಕೊಟ್ಟಿದೆ ಅಂತ ಹೇಳಿದ್ರೆ, ಹಾಲಿ ಸಂಸದರಿಗೂ ನಾವು ಟಿಕೆಟ್ ಕೊಡೋದಿಲ್ಲ. ಹಲವು ಕಾರಣಗಳು ಅದಕ್ಕಿರುತ್ತೆ. ಒಂದು ದ್ವೇಷದ ಭಾಷಣ ಇರ್ಬೋದು, ಅಥವಾ ಅಭಿವೃದ್ಧಿ ಮಾಡಿಲ್ಲ, ಕಾರ್ಯಕರ್ತರ ಜೊತೆಗೆ ಚೆನ್ನಾಗಿ ಕೋಆರ್ಡಿನೇಷನ್ ಇಲ್ಲ, ಹಾಲಿ ಶಾಸಕರ ಜೊತೆಗೆ ಚೆನ್ನಾಗಿ ಅವರು ಸಂಬಂಧವನ್ನ ಇಟ್ಕೊಂಡಿಲ್ಲ ಅಂದ್ರೆ ನಾವು ಟಿಕೆಟ್ ಅನ್ನು ನಿರಾಕರಿಸ್ತೀವಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ತನ್ನ ಫಸ್ಟ್ ಲಿಸ್ಟ್ ನಲ್ಲಿ ನಿಮಗೆ ನೆನಪಿರ್ಬೋದು 195 ಲಿಸ್ಟ್ ನ ಅಭ್ಯರ್ಥಿಗಳ ಪೈಕಿ 33 ಸಂಸದರಿಗೆ ಟಿಕೆಟ್ ಅನ್ನು ನಿರಾಕರಣೆ ಮಾಡಿತ್ತು. ಆಲ್ಮೋಸ್ಟ್ 30% ಚೇಂಜಸ್ ಇತ್ತು. ಈಗ ನಾವು ಮಾತಾಡ್ತಾ ಇದೀವಿ ನೋಡಿ, ಮೈಸೂರು ಲೋಕಸಭೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ನಾವು ಇಷ್ಟೊತ್ತು ಕೊಟ್ಟಿದ್ದು. ದೊಡ್ಡ ಶಾಕ್ ಕೊಡೋದಕ್ಕೆ ಬಿಜೆಪಿ ಹೈಕಮಾಂಡ್ ರೆಡಿ ಆಯ್ತಾ? ಹಾಗಾದ್ರೆ ಮೈಸೂರು ಲೋಕಸಭೆ ಕ್ಷೇತ್ರ ಕುರುಕ್ಷೇತ್ರವಾಗಿ ಬದಲಾಗಿರೋದು ಗೊತ್ತೇ ಇದೆ ನಿಮಗೆ. ಚುನಾವಣೆಗೆ ಮುಂಚೆನೆ ಅಲ್ಲಿ ಕಾವಿದೆ. ಬಿಜೆಪಿ ಟಿಕೆಟ್ ವಿಚಾರದಲ್ಲಿ ಲೆಕ್ಕಾಚಾರ, ಕ್ಯಾಲ್ಕುಲೇಷನ್ ಬದಲಾಯ್ತಾ? ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್ ನ ಪ್ರಕಾರ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ನಿರಾಕರಣೆ ಮಾಡಲಾಗ್ತಾ ಇದೆಯಾ? ಈ ಪ್ರಶ್ನೆ ಇದೆ. ರೇಸ್ ನಿಂದ ಹೊರಗೆ ಬೀಳ್ತಾರಾ ಹಾಲಿ ಸಂಸದ್ರೆ? ಇತ್ತೀಚೆಗಷ್ಟೇ ಹಾಲಿ ಸಂಸದರು ಬಿಜೆಪಿಯ ವರಿಷ್ಠರನ್ನೆಲ್ಲ ಭೇಟಿಯಾಗಿ ತಮ್ಮ ಅವಧಿಯಲ್ಲಿ ಆದಂತಹ ಅಭಿವೃದ್ಧಿಗಳ ಬಗ್ಗೆ ಮನಗಣನೆ ಮಾಡಿಕೊಡ್ತಾ ಇದ್ರು. ಒಂದು ರಿಪೋರ್ಟ್ ಕಾರ್ಡ್ ಅನ್ನೇ ಕೊಟ್ಟಿದ್ರು. ನನ್ನ ಅವಧಿಯಲ್ಲಿ ಇಷ್ಟೆಲ್ಲ ಚೇಂಜಸ್, ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆ, ನನ್ನನ್ನು ಈ ಸಲ ಕೂಡ ನೀವು ಪರಿಗಣನೆಗೆ ತೆಗೆದುಕೊಳ್ಳಿ ಅಂತ ಹೇಳಿದ್ರು. ಆದ್ರೆ ಲೆಕ್ಕಾಚಾರ, ರಿಯಾಲಿಟಿ ಬೇರೆ ಅಂತೆ. ಹಾಗಾದ್ರೆ ಒಂದು ವೇಳೆ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಇಲ್ಲ ಅಂದ್ರೆ ಇನ್ಯಾರು ಬಿಜೆಪಿ ಹೈಕಮಾಂಡ್ ನ ಲೆಕ್ಕಾಚಾರದಲ್ಲಿ ಇರೋದು? ಆ ಪ್ರಶ್ನೆಗೂ ಕೂಡ ಈಗ ಉತ್ತರವನ್ನ ಕೊಡ್ತಾ ಹೋಗ್ತೀವಿ. ಪ್ರತಾಪ್ ಸಿಂಹ ಅವರು 2014-19ರಲ್ಲಿ ಗೆದ್ಕೊಂಡು ಬಂದಿದ್ರು. ಅದರಲ್ಲೂ 2019ರಲ್ಲಿ ಅವರ ಲೀಡನ್ನ ಜಾಸ್ತಿ ಮಾಡ್ಕೊಂಡಿದ್ರು ಮತ್ತು ಜನಾನುರಾಗಿ ಸಂಸದರು ಅಂತೆಲ್ಲ ಹೆಸರನ್ನ ಗಳಿಸಿದ್ರು. ಸೊ ಅವ್ರಿಗೆ ಟಿಕೆಟ್ ನಿರಾಕರಣೆ ಅಂದ್ರೆ ಯಾವ ಉದ್ದೇಶ? ಒಂದ್ ವೇಳೆ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ನಿರಾಕರಣೆ ಆಗತ್ತೆ ಅಂದ್ರೆ ಅವರು ನಿನ್ನೆಲ್ಲ ಅಕಾಮಡೇಟ್ ಮಾಡ್ತಾರೆ. ಏನ್ ಲೆಕ್ಕಾಚಾರ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಆಗ್ತಾ ಇದೆ? ಈ ಬಗ್ಗೆ ಕೂಡ ಕುತೂಹಲ ಅಂತೂ ಇದ್ದೇ ಇದೆ. ಬಿಕಾಸ್ ನಾನು ಆಗ್ಲೇ ಹೇಳ್ತಾ ಇದ್ದೆ, ಅನೇಕರನ್ನ ಸಾಲಾಗಿ ಪ್ರತಾಪ್ ಸಿಂಹ ಅವರು ಮೀಟ್ ಮಾಡ್ತಾ ಬರ್ತಾ ಇದ್ರು.